ಸರ್ ನನ್ನ ಹೆಸರು ವೆಂಕಟೇಶ. ಒಂದು ಇದು ಉಳ್ಳೂರು ಗ್ರಾಮ ಪಂಚಾಯತಿ ಬರುತ್ತೆ. ಇಲ್ಲಿ ಇದು ನಾಡಮಂಚೇರಿ ಗ್ರಾಮಕ್ಕೆ ಸೇರಿರ್ತಕ್ಕಂಥದ್ದು. ಇದು ದೊಡ್ಡಬೈಲು ಅಂತೇಳಿ ಮಜರೆ. ಇದು ನಮ್ದು ಈ ಊರ ಹೆಸರು ದೊಡ್ಡಬೈಲು ಅಂತೇಳಿ. ಗ್ರಾಮ ಇದು ನಾಡಮಂಚೇರಿ ಬರುತ್ತೆ. ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಇದು ಕಸಬಾ ಹೋಬಳಿ ಬರುತ್ತೆ. ಮತ್ತೆ ಇಲ್ಲಿ ಸರ್ ನಮ್ದು ಸಮಸ್ಯೆಗಳು ಏನಂದ್ರೆ, ಕೇವಲ ಬರೀ ಒಂದು ಜಾಗಕ್ಕೋಸ್ಕರ ನಮ್ಮ ಊರವರು ನಮ್ಮ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ಬೇರೆ ನಮಗೆ ಅವರಿಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಹಿಂದೆ ಈಗ 2017 ಹಿಂದೆ ನಾವು ಅಷ್ಟು ಅನ್ಯೋನ್ಯವಾಗಿದ್ದಾರೆ. ನಾವು ಅಷ್ಟು ಅನ್ಯೋನ್ಯವಾಗಿ ನಾವು ಊರಲ್ಲಿ ಎಲ್ಲರೂ ಒಂದು ಒಂದು ಇದರಿಂದ ಹೊಂದಿಕೊಂಡು ನಾವು ಬಾಳ್ಕೆ ಬಂದವರು. ಕೇವಲ ಯಾವ್ಯಾವುದೋ ಒಂದು ದೇಶ, ಅವರ ವೈಯಕ್ತಿಕ ದೇಶಗಳನ್ನು ಇಟ್ಕೊಂಡು ಈ ಒಂದು 2017 ಈಚೆಗೆ ನಮ್ಮ ಮೇಲೆ ಹಗೆ ಸಾಧಿಸೋದು. ಮತ್ತೆ ಅಲ್ಲಿ ನಾವು ಈಗ ಅಲ್ಲಿ ಏನಪ್ಪ, ಕೇವಲ ಸರ್ ನಾನು ಮಾಡಿರೋದು ಒಂದು ಅರ್ಧ ಎಕರೆಯಿಂದ 3/4 ಎಕರೆ ಜಾಗ ಆಗಿರೋದು. ಅದು ನಾನು ಮಾಡಿರೋದು ಏನು 25 ವರ್ಷದ ಹಿಂದಿನಿಂದ ಮಡಕೆ ಬಂದಿರೋದು. ಒಂದು ವೇಳೆ ನಾವು ಈಗ ಒಂದು 2-3 ವರ್ಷದ ಈಚೆಗೆ ಮಾಡಿದ್ರೆ ಅವರು ಬಂದು ಅದನ್ನ ತಡೆದು ಅಥವಾ ಬೇರೆ ಬೇಕು ಊರಿಗೂ ಮತ್ತೊಂದು ಏನೋ ಕೇಳಿದ್ರೆ ನಾವು ಏನಾದ್ರು ತಲೆ ಭಾಗವಹಿಸ್ತೀವಿ. ನಮ್ಮ ಸರ್ಕಾರದಿಂದ ಯಾವುದೂ ತೊಂದರೆ ಇಲ್ಲ ಸರ್. ನಮ್ಮ ಸರ್ಕಾರ ಇವತ್ತಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾವು ಅವ್ರಿಗೆ ಹೇಳಿ, ನೋಡಿ ಸರ್ ಬಿಡಿಸ್ತೀರಾ ಬಿಡಿಸಿ, ಅಲ್ಲಿ ಏನ್ ಸರ್ವೆ ನಂಬರ್ ಒತ್ತುವರಿಗಿದೆ, ಆ ಒತ್ತುವರಿ ವಸ್ತುನು ಬಿಡಿಸಿ, ನಾವು ರೆಡಿ ಇದೀವಿ. ನಾವು ಅದ್ರ ಬಗ್ಗೆ ನಮ್ದು ಯಾವುದು ತಂಟೆ ತಕರಾರು ಇಲ್ಲ. ನಮ್ಮನ್ನ ಏನು ಊರವರು ಏನು ವೈಯಕ್ತಿಕವಾಗಿ ಮಾಡ್ತಾರಂತ ನೀವು ಅಧಿಕಾರಿಗಳು ಮಾಡಬೇಡಿ ಅಂತ ನಾವು ಅವ್ರಿಗೆ ಹೇಳ್ಕೊಂಡಿದೀವಿ. ಆದ್ರೆ ಅವ್ರು ಯಾವುದೋ ನಮ್ಗೊಂದು ಏನು ತೊಂದರೆ ಕೊಟ್ಟಿಲ್ಲ ಬಿಡಿ. ಸರ್ಕಾರದ ಇದ್ರ ಬಗ್ಗೆ ನಾವು ಒಂದೆರಡು ಮಾತಾಡಲ್ಲ. ಅಂದ್ರೆ ಇದುವರೆಗೂ ನಮ್ಗೊಂದು ನೋಟಿಸ್ ಆಗಲಿ ಮತ್ತೊಂದು ಹಾಗೆ ಮಾಡಿರಿ ಹೀಗೆ ಮಾಡಿ ಯಾವುದಕ್ಕೆ ನಮಗ್ ತೊಂದರೆ ಆಗ್ತಿರೋದು ಬರೀ ಈ ಗ್ರಾಮದರಿಂದ ಮಾತ್ರ. ಅಕ್ಕಪಕ್ಕ ಊರಲ್ಲಿ ಎಲ್ಲರೂ ನಮ್ಗೆ ಚೆನ್ನಾಗಿದ್ದಾರೆ. ಈಗ ಹೆಚ್ಚು ಕಮ್ಮಿ 2017 ಸರ್ ನಾನು ಪ್ರತಿ ಒಂದು ಕೆಲಸಕ್ಕೂ, ನನ್ನ ತೋಟದಾಗ್ಲಿ, ಮನೆ ಆಗ್ಲಿ, ಗದ್ದೆ ಆಗ್ಲಿ, ಪ್ರತಿಯೊಂದಕ್ಕೂ ಸರ್ ಒಂದಕ್ಕೂ 2 ದುಡ್ಡು ಕೊಟ್ಟು ನಾವು ಹೊರಗಡೆಯಿಂದ ಆಳ್ ಕರ್ಕೊಂಡು ಮಾಡ್ತಾ ಇದೀವಿ ಸರ್. ಹಿಂದೆ ನಾವು 2017 ಹಿಂದೆ ಪ್ರತಿಯೊಂದಕ್ಕೂ ನಮ್ಮ ಮನೆಯವರು, ಅವ್ರ ಮನೆಯವರು, ಅವ್ರ ನಮ್ಮನೆ ಬರೋದು, ನಾವು ಅವ್ರ ಮನೆ ಹೋಗ್ತೀವಿ, ಅವ್ರು ನಮ್ಮನೆ ಕಾರ್ಯಕ್ರಮ ಅವ್ರು ಬರೋದು, ಅವ್ರ ಮನೆ ಕಾರ್ಯಕ್ರಮ ನಾವು ಹೋಗ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಕಾರ್ಯಕ್ರಮಕ್ಕೂ ಕೂಡ ನಾನು ಕೆಲವೊಂದು ಹೆಲ್ಪ್ಗಳು ಮಾಡಿದ್ದೀನಿ. ನನ್ನ ಕೈಯಲ್ಲಿ ಆಗಿದ್ದ ಹೆಲ್ಪ್ಗಳನ್ನು ಮಾಡಿದ. ಅಂದ್ರೆ ಅಷ್ಟು ಚೆನ್ನಾಗಿದ್ದೀವಿ ನಾವು ಅಂತ ಹೇಳೋದು. ಅವ್ರನ್ನ ಇದು ಮಾಡಿ ಹೇಳ್ತಾ ಇರೋದಲ್ಲ, ಅಷ್ಟು ಚೆನ್ನಾಗಿದ್ದೀನಿ. ಕೇವಲ ಯಾರೋ ಒಬ್ಬರಪ್ಪ ನಮ್ಗೆ ಏನೋ ಒಂದು ವೈಯಕ್ತಿಕ ದೇಶಗಳು ಇರ್ತಾವ ಸರ್, ಪ್ರತಿ ಊರಲ್ಲೂ ಇರುತ್ತದು, ಏನು ಇಲ್ಲ ಅಂತಲ್ಲ. ಅವನು ಏನ್ ಮಾಡಿದ್ರೆ ಜನಗಳನ್ನ ಎತ್ತು ಕಟ್ಟಿ ಸರ್ ಇಲ್ಲಿ ನಮ್ಗೆ ಇಲ್ಲಿ ಹಿಂಸೆ ಅಂದ್ರೆ ಮಾನಸಿಕವಾದ ಹಿಂಸೆ. ಇಲ್ಲಿ ಊರಲ್ಲಿ ಏನಂದ್ರೆ ಮಾನಸಿಕ ಹಿಂಸೆ ಕೊಡ್ತಾ ಇದಾರೆ ನಮಗೆ. ಯಾರು ಬಹಿಷ್ಕಾರ ಹಾಕಿ, ಮತ್ತೆ ನಮ್ಗೆ ನೋಡಿ ಅವ್ರ ಮನೆಗೆ ನೀವು ಹೋಗ್ಬೇಡಿ, ಹೌದು ಬಹಿಷ್ಕಾರ ಹಾಕಿದ್ದಾರೆ. ಬಹಿಷ್ಕಾರ ಹಾಕಿ ಯಾರು ನಮ್ಮ ಮನೆಗೆ ಬರಂಗಿಲ್ಲ ಸರ್. ಈಗ ಇಡೀ 40 ಮನೆ ಇದೆ ಇಲ್ಲಿ ಊರಲ್ಲಿ. 40 ಮನೆಯಲ್ಲೂ ಕೂಡ ನಮ್ಮ ಮನೆಗೆ ಯಾರು ಬರಂಗಿಲ್ಲ, ನಾವು ಯಾರ ಮನೆಗೆ ಹೋಗಂಗಿಲ್ಲ. ಈಗ ಅವ್ರು ಬಂದಿಲ್ಲ ಅಂದ್ರೆ ನಮ್ಮನ್ನು ಅವ್ರು ಕರೆಯೋದಲ್ಲ, ಅವ್ರು ಕರೆಯಲ್ಲ, ನಾವು ಹೋಗಲ್ಲ, ನಮ್ಮನೆಗೂ ಅವ್ರು ಬರಲ್ಲ. ಅಂತ ಒಂದು ಹಿಂಸೆಗಳನ್ನು ಕೊಡ್ತಾ ಇದಾರೆ ನಮ್ಗೆ. ಮಾನಸಿಕ ಹಿಂಸೆ ಅಂದ್ರೆ ನಿಜ ನಮ್ಗೆ ಇಲ್ಲಿ ಬದುಕಕ್ಕೆ ಒಂದು ಅರ್ಹತೆ ಇಲ್ಲ ಅನ್ನೋ ಮಟ್ಟಿಗೆ ಅವ್ರು ಮಾಡ್ತಾ ಇದಾರೆ ನಮ್ಗೆ. ಬೇರೆ ಯಾವುದೇ ಒಂದು ನಮಗೆ ದ್ವೇಷನೇ ಇಲ್ಲ ಸರ್. ಬರೀ ಒಂದು ಇರೋದು, ಬರೀ ಕೇವಲ ಒಂದು ಸರ್ಕಾರಿ ಜಾಗವನ್ನು ನಾನು ಮಾಡಿರೋದು. ಅಂದ್ರೆ ಯಾರ ಜಾಗದ್ದು ಅಲ್ಲ, ಯಾರ ಸ್ವತ್ತು ಅಲ್ಲ, ಸರ್ಕಾರಿ ಜಾಗ. ಸರ್ಕಾರಕ್ಕೆ ಅರ್ಜಿ ಕರೆದಿದೆ, ಸರ್ಕಾರಕ್ಕೆ ಅರ್ಜಿ ಹಾಕಿದ್ದೀನಿ. ನನಗೆ ಅದು ಏನೋ 1-1.5 ಎಕರೆ ಜಾಗ ಬಸ್ ನಾನು 25 ವರ್ಷದ ಮಾಡ್ಕಿ ಬಂದಿನಿ. ಆ ಜಾಗವನ್ನು ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಕೊಡ್ತೀವಿ ಅನ್ನೋದು, ಅಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲ. ಅದು ಅಕ್ರಮ ಕಟ್ಟಡ ಮಾಡ್ತಾ ಇದ್ದಾರೆ, ರಾತ್ರಿ ಕಟ್ಟಡ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ರಾತ್ರಿ ಸಮೇತ ಹೋಗಿಲ್ಲ ಕೆಲಸ ಮಾಡಿ ಬಂದಿದ್ದಾರೆ. ತಹಶೀಲ್ದಾರ್ ಹೇಳಿದ್ದಾರೆ, ನೀವು ಯಾವುದೇ ಒಂದು ಪರ್ಮಿಷನ್ ಕಟ್ಟಡ ಮಾಡಬೇಡಿ ಅಂತ ಅವ್ರಿಗೆ ಹೇಳಿ, ಅವ್ರಿಗೆ ಇದು ನೋಟಿಸ್ ಕೊಟ್ಟರು ಕೂಡ ಅದಕ್ಕೂ ಕ್ಯಾರ್ ಮಾಡದೆ ರಾತ್ರಿ ಕೆಲಸ ಮಾಡೋದು. ನಿನ್ನೆ ರಾತ್ರಿ ಮಾಡಿದ್ದಾರೆ. ನಿನ್ನೆ JCB ತಂದು ರಾತ್ರಿ 12-1 ಗಂಟೆವರೆಗೆ ಕೆಲಸ ಮಾಡಿ ಬಂದಿದ್ದಾರೆ ನಿನ್ನೆ ರಾತ್ರಿ. ಈಗ ನಾವೆಲ್ಲ ಹೋಗಿ ರಾತ್ರಿ ತಡೆಯಕ್ ಬರೋದು ಸರ್. ನಮ್ದು ಆ ಜಾಗದ ಅರ್ಜಿ ಇದೆ, ಆ ಜಾಗದ ನಾನು ಅರ್ಜಿ ಕೊಟ್ಟಿದ್ದೀನಿ. ನಮಗೂ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಮ್ದು ಈಗ ಒಂದು ಸಂಘ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಅದರಿಂದ ದೂರ ಇಟ್ಟಿದ್ದಾರೆ. ಒಂದು ಕಮಿಟಿ ಆಗ್ಲಿ ಮತ್ತೊಂದಲ್ಲಿ ಯಾವ್ದು ನಮ್ಗೆ ತಗೊಳಿಲ್ಲ. ಕಮಿಟಿ ಸಮೇತ ಇಲ್ಲ, ನಮ್ಗೆ ಯಾವ್ದು ಇಂಟಿಮೇಷನ್ ಬರಲ್ಲ ಸರ್. ಏನೇ ಮಾಡ್ಕೊಂಡು ನಮ್ ಜೊತೆ ಯಾರು ಇಲ್ಲ ಅಂದ್ರೆ ಇಂಟಿಮೇಷನ್ ಬರಲ್ಲ ನಮಗೆ. ಅಂದ್ರೆ ಸರ್ ನಮ್ಗಿರೋದು 2 ಜನ ಮಕ್ಳು ಇದಾರೆ. ಮಕ್ಳೆಲ್ಲ ಹೊರಗಡೆ ಇದಾರೆ ಸರ್, ಅವರು ದೂರ ಇದಾರೆ. ನಾವು ನಾನು ಮನೆಯಲ್ಲೇ ಒಬ್ಳು ಇರೋದಾತು. ಅವ್ರು ನಮ್ಮ ಯಜಮಾನ್ರು ಹೊರಗಡೆ ಎಲ್ಲ ಒಬ್ಬೊಬ್ರೆ ಓಡಾಡ್ತಾರೆ. ನಿಜ ನಂಗೆ ಭೀತಿ ಸರ್. ಊರವರೆಲ್ಲ ಭಾರಿ ನಮ್ಗೆ ಒಂಥರ ಗಲಾಟೆ ಮಾಡೋದು, ಹಿಂಸೆ ಮಾಡೋದು. ಅಂದ್ರೆ ನೀವು ಯಾರು ಮಾತಾಡ್ತಾ ಇದ್ದಾರ ಅನ್ಕೊಳ್ಳಿ, ಅವ್ರನ್ನ ನೀವು ಯಾಕೆ ಅವ್ರ ಹತ್ರ ಮಾತಾಡಿದ್ರಿ, ನಿಮ್ಗೆ ಯಾಕೆ ನಾವು ನಿಮ್ಗೆ ಮಾತಾಡಲ್ಲ, ನಾವು ನಿಮ್ಮನ್ನ ಹತ್ರ ಮಾತಾಡಲ್ಲ. ನೀವು ಮಾತಾಡಿದ್ರೆ ನಾವು ನಿಮ್ಮನೆ ಬರಲ್ಲ, ನಿಮ್ಮ ಹತ್ರ ಮಾತಾಡಲ್ಲ ಸರ್. ಭಯದ ವಾತಾವರಣ. ನಮ್ಮ ಗಂಡ ಇದ್ರೆ ಹೊರಗಡೆ ಎಲ್ಲ ಓಡಾಡ್ಲೇಬೇಕಲ್ಲ ಸರ್. ನಾವು ಒಂದ್ ಜಾಗ ಅಂತ ಮಾಡಿದಾಗ ನಾವು ಈಗ ಒಬ್ಬರೇ ಹೋರಾಟ ಮಾಡ್ಲೇಬೇಕಲ್ಲ ಸರ್. ಹಾಗಾಗಿ ಅಂದ್ರೆ ಒಂದ್ ಸಂಘ ಮಾಡಿದೀವಿ ಸರ್. ಸಂಘಕ್ಕೆ ಹೋದ್ರು ನಿಜವಾಗ್ಲೂ ಯಾರು ಮಾತಾಡ್ಸಲ್ಲ ಸರ್. ನನ್ನಷ್ಟಕ್ಕೆ ನಾನು ಹೋಗಿ ದುಡ್ಡು ಕಟ್ಟೋದು ಬರೋದು 20 ವರ್ಷದಿಂದ ನಡೆಸ್ತಾ ಇದೀವಿ ಸರ್. ಮೊದಲೆಲ್ಲ ಮಾಡೋತಿ ನಾವೇ ಎಲ್ಲ ಜನ ಸೇರಿಸಿ ಮಾಡ್ಸಿರೋದು. ಈಗ ನೋಡಿದ್ರೆ ಯಾರು ಮಾತಾಡ್ಸಲ್ಲ ಸರ್. 20 ಜನ ಇದ್ದೀರಿ ಒಂದು ಶ್ರೀ ಶಕ್ತಿ ಸಂಘದಲ್ಲಿ.
ಯಾರು ಮಾತಾಡ್ಸಲ್ಲ. ನಮ್ಗೆ ಎಷ್ಟು ಒಂಥರ ಹಿಂಸೆ ಆಗುತ್ತೆ ಇದೆ ಅಂದ್ರೆ ನಮ್ಗೆ ಗೊತ್ತು ಸರ್. ಅದು ಮನೆಯಲ್ಲಿ ಕಾಲ ಕಳೆಯೋದೇ ಕಷ್ಟ ಆಗಿದೆ, ಆ ತರ ಹಿಂಸೆ ಆಗ್ತಾ ಇದೆ ಮನೆಯಲ್ಲಿ. ಆಡುವಾಗ ಅವರು ಒಂಚೂರು ಜೋರಾಗಿ ಮಾತಾಡ್ಕೊತಾ ಹೋಗೋದು, ಕೂಗಾಟ, ಏನಾರ ಒಂದು ಹಬ್ಬ ಮಾಡಿದಾಗ ಬೇಡದಿದ್ದ ಹಾಡ ಡಕ್ಕೆಲ್ಲ ಹಾಕೊಂಡು ಇಲ್ಲಿ ಕುಣಿಯೋದು, ಬೇಡದಿದ್ದೆಲ್ಲ ಮಾಡ್ತಾ ಇದ್ದಾರೆ ಸರ್. ನಾವ್ ಏನು ಮಾತಾಡಲ್ಲ ಸರ್. ನಾವು ನಮ್ ಪಾಡಿ ನಾವು ನಮ್ಮ ಒಳಗಡೆ ಇರ್ತೀವಿ, ಏನ್ ಮಾಡಕ್ಕಾಗತ್ತೆ. ಅವರು ಮಾಡ್ತಾರೆ, ನಾವು ಕೇಳ್ತಾ ಇರ್ತೀವಿ ಅಷ್ಟೇ ಸರ್. ನಿಜರು ಬಹಳ ಭಯ ಆಗತ್ತೆ ಸರ್ ಊರಲ್ಲಿ. ಏನ್ ಮಾಡೋದಂತಾನೆ ಗೊತ್ತಾಗುತ್ತಿಲ್ಲ ಸರ್. ನಿಜವಲ್ಲಿ ಇಷ್ಟು ಸಣ್ಣ ಜಾಗಕ್ಕೋಸ್ಕರ ಈ ತರ ಬಹಿಷ್ಕಾರ ಅಂದ್ರೆ ಬೇರೆ ಮಾತಾಡಿದ್ರು ನಿಮ್ಗೂ 500 ರೂಪಾಯಿ ದಂಡ, ನೀವು ಹೋಗ್ಬೇಡಿ ಅವ್ರ ಮನೆಗೆ. ಏನಾದ್ರು ಒಂದ್ ಕಾರ್ಯಕ್ರಮ ಮಾಡ್ತೀವಿ ಸರ್, ಅವ್ರು ಬರ್ಬೇಕು ತಾನೇ ನಮ್ಮ ಮನೆಗೆ, ನಾವು ಅವ್ರ ಮನೆಗೆ ಹೋಗ್ಬೇಕು, ನಾವು ಅವ್ರು ನಮ್ಮ ಮನೆಗೆ ಬರ್ಬೇಕು. ಅದಕ್ಕಾಗಿ ಸರ್ ಊರಲ್ಲೇ ಎಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋದು ಅವ್ರಿಗೆ ಏನು ಇಲ್ದೆ ನಮ್ಮೊಬ್ಬರನ್ನೇ ಒಂಥರ ಹಿಂಸೆ ಕೊಡ್ತಾ ಇದಾರೆ ನಮ್ಗೋ ಒಬ್ರಿಗೋಸ್ಕರ ಬಹಿಷ್ಕಾರ ಹಾಕಿ. ಸರ್, ಈ ಹೋಟೆಲ್ ನಾವು ಹೇಳ್ಬೇಕಂದ್ರೆ ನಮಗೆ ಇಲ್ಲಿ ಬದುಕಕ್ಕೆ ಯಾವುದೇ ಒಂದು ಅರ್ಹತೆಯನ್ನು ಇಲ್ದಂಗೆ ಈ ಊರವ್ರು ಮಾಡಿದ್ದಾರೆ. ಆ ಒಂದು ಉದ್ದೇಶಕ್ಕೆ ನಾವು ನಮ್ಗೆ ಬದುಕಕ್ಕೆ ಆಗ್ತಿಲ್ಲ ಸರ್. ನಿಜ ಹೇಳ್ಬೇಕು, ಇಲ್ಲಿ ಬದುಕಲ್ಲ. ನಮ್ಗೆ ಅದೇ ಈ ನಿಮ್ಮ ಸರ್ಕಾರ ನಮಗೊಂದು ದಯಾಮರಣಕ್ಕೆ ನಾನು ಮಾಡ್ಬೇಕು ಅಂತ ಈಗ ತೀರ್ಮಾನ ಮಾಡಿ, ನಾಳೆ ಅದೇ AC ಆಫೀಸಲ್ಲಿ ಕೂತ್ಕೊಂಡು ಈ ನಮ್ಗೆ ದಯಾಮರಣ ಕೊಟ್ಬಿಡಿ, ನಮಗೆ ಬದುಕ ಅರ್ಹತೆನೇ ಇಲ್ದಂಗೆ ಮಾಡಿದ್ದಾರೆ ಊರಾಗೆ. ನಮಗೆ ನೀನ್ ಲಾಸ್ಟ್ ಫೈನಲ್ ಸರ್. ಅದು ಈ ನಮ್ಗೆ ಇನ್ನು ಎಷ್ಟು ನಾವು ಬಹಳ ವರ್ಷದಿಂದ ನೋಡ್ತಾ ಬಂದೀವಿ, ನಮ್ಗೆ ಆಗ್ತಲ್ಲ, ಇಲ್ಲಿ ಸಹಿಸೋಕ್ಕೂ ಆಗ್ತಲ್ಲ ಸರ್. 2 ಜನ ಒಂದು ಊರಲ್ಲೇ ಬದುಕಬೇಕು ಅಂತ ಯಾವ ಕಾನೂನು ಇಲ್ಲ, ಯಾವ ಊರಲ್ಲೂ ಬದುಕೋಕ್ಕೂ ಸಾಧ್ಯನೂ ಇಲ್ಲ ಸರ್. ಎಲ್ಲೂ ಇಲ್ಲ, ಈ ತರ ಘಟನೆಗಳು ಎಲ್ಲೂ ನಡೆದಿಲ್ಲ ಆಯ್ತಾ. ಅದೇ ಇನ್ನು ಲಾಸ್ಟ್ ಫೈನಲ್ ಸರ್. ನಿನ್ನ ಏನೂ ಇಲ್ಲ ಸರ್. ನಮ್ಗೆ ಮತ್ತೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅವೆಲ್ಲ ಬರೀ ಬ್ಯಾಡ್ದ ಕೆಲಸಗಳಾಗ್ತಾವೆ. ಹಂಗಾಗಿ ಅದು ಯಾವ್ದು ಬೇಡ ಸರ್. ನಾವು AC ಆಫೀಸಲ್ಲಿ ನಾಳೆ ಹೋಗಿ ಗಂಡ ಇಬ್ರು ಕುತ್ಕೊಂಡು ಅವ್ರ ಹತ್ರ ನಾವು ನಿನ್ನ ಕೇಳೋದೇನು, ನಮ್ಗೆ ದಯಾಮರಣ ಕೊಡಿ ಸರ್. ನಮ್ಮ ಊರಲ್ಲಿ ಬದುಕಕ್ಕೆ ಅರ್ಹತೆ ಕೊಡ್ತಾ ಇಲ್ಲ ಜನಗಳು. ಅವ್ರ ಹಿಂಸೆ ನಮ್ಮ ಹತ್ರ ತಾಳಕ್ ಆಗತ್ತಾ ಇಲ್ಲ ಆಯ್ತಾ. ನಮಗ್ ಕೊನೆಯದಾಗ ನಾವು ಕೇಳ್ತಾ ಇದೀವಿ, ನಮ್ಗೆ ನೀವು ಅದನ್ನು ಒಂದು ನಿಮ್ಮ ಇದರಿಂದ ಒಂದು ದಯಾಮರಣ ಕೊಟ್ಬಿಡಿ ಅಂತೇಳಿ ನಾನು ಅವ್ರ ಹತ್ರ ಒಂದು ಕೇಳ್ಕೊಳ್ಳೋದು ಒಂದೇ ಬಾಕಿ ಉಳಿದಿದೆ ಸರ್. ಇನ್ನು ಏನೂ ಇಲ್ಲ ಸರ್. ಇಲ್ಲಿ ಬದುಕಕ್ಕೆ ನಮಗೆ ಇನ್ನು ಯಾವ ಅರ್ಹತೆನೂ ಇಲ್ಲ. ಅಷ್ಟೊಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಮನೆ ಗೃಹಪ್ರವೇಶ, ಮದುವೆ ಎಲ್ಲ ಆಗಿದೆ ಸರ್. ಒಬ್ರು ಬರ್ಲಿಲ್ಲ, ಎಲ್ಲಾರ್ನು ಕರ್ದಿದೀವಿ ಸರ್, ಅವರು ಒಬ್ರು ಬರ್ಲಿಲ್ಲ.